ಚನ್ನಪಟ್ಟಣದ ಎಲೆಕೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಬಿಪಿ ಮುದ್ದುಕೃಷ್ಣೇಗೌಡ ರವರು ಮಾತನಾಡಿ, ಪಟ್ಟಣದ ಎಲೆಕೇರಿಯ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಡಿಕೆ ಸುರೇಶ್ ರವರು ಸಂಸದರಾಗಿದ್ದಾಗ ಸುಮಾರು 15 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ಮೂಲಕ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು, ಎಲೆಕೇರಿ ಹಾಗೂ ಸುತ್ತಮುತ್ತಲ ನಾಗರಿಕರೆಲ್ಲರೂ ಸೇರಿ ಶಾಸಕ ಸಿಪಿ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಅವರಿಗೆ ಪೌರ ಸನ್ಮಾನ ಮಾಡುವ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಎಲ್ಲ ನಮ್ಮ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ಈ ದಿನ ನಾವು ವಿಶೇಷವಾಗಿ ನಮ್ಮ ಎಲೆಕೇರಿ 14 ಮತ್ತು 15ನೇ ವಾರ್ಡಿನ ಗ್ರಾಮಸ್ಥರು ನಿವಾಸಿಗಳು ನಮ್ಮ ಪತ್ರಿಕಾ ಮಿತ್ರರನ್ನ ಯಾಕೆ ಕರೆಸಿದ್ದೀವಿ ಅಂತಂದರೆ, ನಿನ್ನೆ ಎಲೆಕೇರಿ ಮೇಲ್ಸುತ್ತಿವೆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಆಯಿತು. ಜನ ಸೇರಿದ್ದು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು. ಆದರೆ ಎಲ್ಲೋ ನಮ್ಮ ಈ ಭಾಗದ ಜನರಿಗೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಕೆ ಸುರೇಶ್ರವ್ರನ್ನ ಮಾಡ್ತಿದ್ದೀರಿ ಅಂದ್ಕೊಂಡು ನಾವು ಅವರು ಕೂಡ ಮುಂದಿನ ದಿನಗಳಲ್ಲಿ ಪೌರ ಸನ್ಮಾನ ಮಾಡಬೇಕು, ಅದರಿಂದ ಒಂದು ದೊಡ್ಡ ಕಾಣಿಕೆಯಾಗಿದೆ, ಕೊಡುಗೆ ಸಿಕ್ಕಿದೆ ಅಂತೇಳಿ ನಮ್ಮೆಲ್ಲ ನಾಯಕ ಬಂಧುಗಳು ಸೇರಿದ್ದೀವಿ. ಆ ಉದ್ದೇಶದಿಂದ ಈ ದಿನ ನಿಮಗೆಲ್ಲ ಖರ್ಚಿ 4 ಮಾತು ಸುರೇಶ್ ಅವ್ರನ್ನ ಹೆಂಗೆ ಕರ್ಸ್ಕೊಳ್ಳೋದು ಅಂತ ಹೇಳಿ ನಮ್ಮ ಶಾಸಕರ ಮೂಲಕ ಮಾತಾಡಿ ಇನ್ವೈಟ್ ಮಾಡೋದಕ್ಕೆ ನಿಮಗೆ ಕರೆಸಿದ್ದೀವಿ. ಕಾರಣ ಇಷ್ಟೇ, 2013-14ರಲ್ಲಿ ನಾನು ನಗರಸಭಾ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಪ್ರೊಫೆಸರ್ ಪ್ರಭಾರ ಅಧ್ಯಕ್ಷರು ಕೂಡ ಆಗಿದ್ದೆ. ಆ ಸಮಯದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಕೆ ಸುರೇಶ್ರವರು ಅಲ್ಪಾವಧಿಗೆ ಬೈ ಎಲೆಕ್ಷನಲ್ಲಿ ಒಂದು 6 ತಿಂಗಳ ಮಟ್ಟಿಗೆ ಅವರು ಲೋಕಸಭಾ ಸದಸ್ಯರಾಗಿರ್ತಾರೆ. ಆಗ ಗ್ರಾಮ ವಾಸ್ತವ್ಯ ಅಂತ ಏನಿರ್ತದೆ, ಆ ಗ್ರಾಮ ವಾಸ್ತವ್ಯ ಇರುವಂಥ ಸಮಯದಲ್ಲಿ ನಮ್ಮ 14ನೇ ವಾರ್ಡ್ಗೆ ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಇದೇ ಜಾಗದಲ್ಲಿ ಏನಿದೆ ಎಲೆಕೇರಿ ಓವರ್ ಬ್ರಿಡ್ಜ್ ಈಗಾಗಿದೆ, ಆ ಜಾಗದಲ್ಲಿ ಒಂದು ನಾನು ಸನ್ಮಾನ್ಯ ಇಂದ್ರೇಗೌಡರಿಗಿಲ್ಲ, LSC ಕೃಷ್ಣಪ್ಪರು, ನಮ್ಮೆಲ್ಲ ಎಲೆಕೇರಿ 14-15 ವಾರ್ಡ್ ಹಿರಿಯರನ್ನ ಸೇರಿಸಿ ಡಿ ಕೆ ಸುರೇಶ್ವರನ್ನ, ಸರ್ ನಮಗೆ ಇಲ್ಲಿ ರೈಲ್ವೆ ಗೇಟ್ ತುಂಬ ತೊಂದರೆ ಆಗಿದೆ, ನೀವು ದಯವಿಟ್ಟು ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಆಸ್ಪತ್ರೆಗೆ ಹೋಗುವಂಥವ್ರು, ವೃದ್ಧರು ಭಾಳ ತೊಂದರೆ ಆಗ್ತಾಯಿದೆ. ನಮ್ಮ ಎಲೆಕೇರಿ ಅಂತ ಅಲ್ಲ, ರಾಮಪುರ ಇರ್ಬೋದು, ದೇವರಸರಿ ಇರ್ಬೋದು, ಪಾರೆದೊಡ್ಡಿ ಇರ್ಬೋದು, ಕನ್ನಮಂಗಲ ಇರ್ಬೋದು, ಇನ್ನು ಸುತ್ತಮುತ್ತ ಒಂದು 10 ಹಳ್ಳಿಗೆ ಅನುಕೂಲ ಆಗ್ತದೆ ಅಂತ ನಾವು ಕೇಳ್ಕೊಂಡ್ವಿ. ಅವ್ರ ತಕ್ಷಣ ಅಲ್ಲ, ನಾನು ಈಗ ಬಂದಿದ್ದೀರಿ, ಏಕೈಕಿ ಹೆಂಗೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರು. ಮರುದಿನ ಅವರು ಅದೇ ರಾಮಪುರ ದೇವರಸಡಿ ಗ್ರಾಮಸ್ಥಿಗೆ ಹೋಗ್ಬೇಕಾದ್ರೆ ಎಲೆಕೇರಿ ಗೇಟ್ ಹಾಕಿದ್ರು. ಎಲೆಕೇರಿ ಗೇಟ್ ಹಾಕಿದಾಗ ಅವ್ರಿಗೆ ಆ ಬಿಸಿ ಅವರು ಕೂಡ ತಟ್ಟು ನಮ್ಮ ಸ್ನೇಹಿತರಿಗಂತ ಧನು ನಾನು ಬೈಕಲ್ಲಿ ಹೋಗಿ, ಸರ್ ನೆನೆ ಈ ಕೆರಿ ಸಮಸ್ಯೆ ಇದು, ದಯವಿಟ್ಟು ನೀವು ಮಾಡಿಕೊಡಿ ಅಂದಾಗ ಅವ್ರ ಜೊತೆ ಗಗನ್ ರಾಮಣ್ಣ ಸಾಹೇಬರು ಕೂಡ ಇರ್ತಾರೆ. ಆಯಿತು, ಅದಕ್ಕೆ ಸಂಬಂಧಪಟ್ಟದ್ದು ಫೈಲು ತಗೋಬೇಕಪ್ಪ ಸಾಯಂಕಾಲ ಅಂದಾಗ ಅವರು ತದನಂತರ ರಾಮಪುರ ದೇವಸ್ಥಾನಿಗೆ ಹೋದಾಗ ಆ ಕೂಡ ನಾಗರಿಕರು ಕೂಡ ನಮಗೆ ಎಲೆಕೇರಿ ರೈಲ್ವೆ ಗೇಟ್ ಮುಚ್ಚಬೇಕು, ನಮ್ಗೆ ಓವರ್ ಬ್ರಿಡ್ಜ್ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಆ ನೈಟು ನಾನು ತೊಗೊಂಡೋಗಿ ಏನು ಡಾಕ್ಯುಮೆಂಟ್ ನನ್ನ ಕೈಲಿದ್ದ ಡಾಕ್ಯುಮೆಂಟ್ಸು ಆ ನಗರಸಭೆಯಲ್ಲಿ ಇದ್ದಿದ್ದು ತೊಗೊಂಡೋಗಿ ಕೊಡ್ತೀನಿ. ಅವ್ರಿಗೆ ಇನ್ನೂ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿಸಿ ಅವರು ಇನ್ನು ಕೇವಲ 2ರಿಂದ 3 ತಿಂಗಳು ಅವ್ರ ಅವಧಿ ಇರ್ತದೆ. ಆಗ ಲೋಕಸಭಾ ಸದನ ನಡೀತಾ ಇರ್ತದೆ. ಆ ಸೆಷನಲ್ಲಿ ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರವರು ರೈಲ್ವೆ ಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಸುಮಾರು 15 ಕೋಟಿ ವೆಚ್ಚದಲ್ಲಿ ಇದು ESUV ಅಂತೇಳಿ ಒಂದು ಆಂಧ್ರ ಕಂಪ್ನಿಯವ್ರಿಗೆ ಟೆಂಡರ್ ಆಗಿ 14,95,00,000 ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ. ನಾನಿದು ಪತ್ರಿಕಾಗೋಷ್ಠಿ ಯಾಕೆ ಹೇಳಿದೆ ಅಂದರೆ, ಅವರ ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೋಬೇಕಾಗ್ತದೆ. ಅವರು 14 ಕೋಟಿ ಅವತ್ತು ಸ್ಯಾಂಕ್ಷನ್ ಮಾಡದೆ ಹೋಗಿದ್ರೆ ಇದು ಮುಂದೆ ಆಯ್ತಿತ್ತೋ ಇಲ್ಲೋ ಒಂದು ಗೊತ್ತಿಲ್ಲ, ಆಗ್ತಿತ್ತು, ಬಟ್ ವಿಳಂಬ ಆಗ್ತಿತ್ತು. ಬಟ್ ಆಗ ಅವ್ರನ್ನ ನೆನೆಸ್ಕೋಬೇಕು, ನಮಗೆಲ್ಲ ಕರ್ತವ್ಯ ಅಂತ ಹೇಳಿ ಅವ್ರಿಗೆ ಈ ಭಾಗದ ಜನ ಎಲ್ಲ ಸೇರಿ ಒಂದು ಪೌರ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮೂಲಕ ಅವ್ರನ್ನ ಆಹ್ವಾನ ಮಾಡೋಣ. ತದನಂತರ ನಾವೆಲ್ಲ ನಾಗರಿಕರು ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಯೋಗೇಶ್ವರ್ ಮೂಲಕ ಅವರ ಕರೆತರುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮಲ್ಲಿ ಇದನ್ನು ಕರೆಸಿ ಹೇಳಿಕೆ ಕೊಡ್ತಾಯಿದ್ದೀವಿ. ಬೇರೆ ಯಾವುದೇ ಆದ ಇದಿಲ್ಲ. ನಮ್ಮ ಡಿ ಕೆ ಸುರೇಶ್ ಸಾಹೇಬರಿಗೆ ಒಂದು ಸನ್ಮಾನ ಮಾಡಬೇಕು, ಅವ್ರದ್ದು ಕಾಣಿಕೆ ತುಂಬ ದೊಡ್ಡದಿದೆ. ಎಲೆಕೇರಿ ಮೇಲ್ಸೇತುವೆಗೆ ಅಂತ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಅವ್ರ ಕಾಣಿಕೆ ತುಂಬ ಇದೆ ಅಂತ ಹೇಳ್ತಾ ನಾನು ಇದನ್ನು ಪತ್ರಿಕೆ ಮುಖಾಂತರ ಅವನ್ನ ಇನ್ವೈಟ್ ಮಾಡ್ತಾಯಿದ್ದೀನಿ. ಹಾಗೂ ನಿನ್ನೆ ನಡೆದಂಥ ಒಂದು ಸಮಾರಂಭದಲ್ಲಿ ಅವ್ರ ಹೆಸರು ಎಲ್ಲೂ ಬಂದಿಲ್ಲ, ಅದನ್ನು ನೋವು ನಮ್ಮೆಲ್ಲ ಜನರಿಗಿದೆ. ಹಾಗಾಗಿ
ನಾನು ಈ ದಿನ ನಿಮ್ಮೆಲ್ಲ ಕರೆಸಿ ಒಂದು ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೀನಿ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ನಂದೀಶ್, ಎಲೆಕೇರಿ ಗ್ರಾಮದ ಮಾಲಿಂಗ, ಈಶ್ವರ್ ಮಾತನಾಡಿದರು. ಈ ಮೇಲ್ಸೇತುವೆಗೆ ಅಡಿಪಾಯ ಹಾಕ್ಕೊಟ್ರು. ಅದಾದಮೇಲೆ ಇದಕ್ಕೆ ಭಾಳ ಸಮಸ್ಯೆ ಇತ್ತು. ಲ್ಯಾಂಡ್ ಅಕ್ವಿಸಿಷನ್ಗೆ ಭಾಳ ತೊಂದರೆ ಇತ್ತು. ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿರ್ತಾರೆ. ಇದೆಲ್ಲ ಪ್ರಾಪರ್ಟಿ ಬಂದು ಎಲ್ಲ RTC ಇರ್ತದೆ. DC ಕನ್ವರ್ಷನ್ ಲೆಕ್ಕಕ್ಕೆ ಪ್ರಾಪರ್ಟಿಗೆ ಅನುದಾನ ಬಿಡುಗಡೆ ಮಾಡಿಕೊಡ್ತಾರೆ. ಆ ಬಿಡುಗಡೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಕುಮಾರಣ್ಣವ್ರ ಹತ್ರ ಕೇಳಿಕೊಂಡು ನಾವೊಂದು ರಿಕ್ವೆಸ್ಟ್ ಮಾಡ್ಕೊಂಡು ತಕ್ಷಣ ಇಮಿಡಿಯೇಟಾಗಿ 11,80,00,000 ಒಂದೇ ಕಂತಲ್ಲಿ ಬಿಡುಗಡೆ ಮಾಡಿಕೊಡ್ತಾರೆ. ಅದಾದಮೇಲೆ ಪಕ್ಕದಲ್ಲಿ ಇಲ್ಲಿ ಒಟ್ರುಗುಡ್ಲು ಅಂತ ಏನು ಬರ್ತದೆ, ಅಲ್ಲೊಂದು 6ರಿಂದ ಮನೆ ಇರ್ತದೆ, ಅವ್ರದ್ದು ಸಮಸ್ಯೆ ಇರ್ತದೆ. ಅದೆಲ್ಲ ಬಗೆಹರಿಸ್ತಾರೆ. ಬಗೆಹರಿಸೋದು ಒಂದು ಕಡೆ ಆದರೆ ಇದು ಸಾರ್ವಜನಿಕರಿಗೆ ಅವರು ಯಾರು ಜನಪ್ರತಿನಿಧಿ ಒಳಗಿರ್ತೋ ಅವ್ರ ಕರ್ತವ್ಯ ಇರ್ತದೆ. ಆ ಕರ್ತವ್ಯದ ಮೇಲೆ ಅವ್ರು ಮಾಡಿಕೊಟ್ಟವ್ರೆ. ಆ ಮಾಡಿಕೊಟ್ಟಂಥ ವ್ಯಕ್ತಿಗಳಿಗೆ ಈಗ DK ಸುರೇಶ್ ಇರ್ಬೋದು ಮತ್ತು HD ಕುಮಾರಸ್ವಾಮಿ ಇರ್ಬೋದು, ಅವ್ರ ಬಗ್ಗೆ ಒಂದು ಎಲ್ಲ ಕೇಂದ್ರದಲ್ಲಿ ಇದ್ದವರೆಲ್ಲ ಅನುಭವಿ ರಾಜಕಾರಣಿಗಳು, ನನಗೆ ಬಂದಿದ್ದವರು ಭಾಳ ಅನುಭವಿ ಇರುವಂಥವ್ರು, 30 ವರ್ಷ 25 ವರ್ಷ ರಾಜಕಾರಣ ಮಾಡಿರ್ಬೋದು. ಯಾವುದೇ ರೀತಿಯಾಗಿ ಪಕ್ಷ ಆಗಲಿ ಇನ್ನೊಂದಾಗಲಿ ಮಾಡಿರೋನ್ನ ನೆನೆಸ್ಕೋಬೇಕಾಯ್ತು. ಸುರೇಶ್ ಅವರು ನೆನೆಸ್ಕೊಳ್ಳಿಲ್ಲ, ಸ್ಟೇಜ್ ಮೇಲೆ ಇದ್ದವರು, ಕುಮಾರಸ್ವಾಮಿಯವರು ನೆನೆಸ್ಕೊಳ್ಳಿಲ್ಲ. ಯಾಕೆಂದರೆ ಈ ಮೇಲ್ಸೇತುವೆ ಇವತ್ತಿಗೆ ನಾವು ಒಂದು 20,000 ಜನ ಓಡಾಡ್ತಾ ಇದ್ದೀವಿ. ಆ 20,000 ಜನಕ್ಕೆ ಕುಮಾರಸ್ವಾಮಿಯವರು ಮತ್ತು DK ಸುರೇಶ್ ಅವರು ಇಬ್ಬರು ಕಾರಣಕರ್ತರಾಗಿದ್ದರು. ಅದಕ್ಕೋಸ್ಕರ ನಮ್ಗೆ ಭಾಳ ಮನಸ್ಸಿಗೆ ಬೇಜಾರಾಯಿತು. ಏಕೆಂದರೆ ಜವಾಬ್ದಾರಿ ಇರುವಂಥ ಸ್ಥಾನದಲ್ಲಿದ್ದವರು, ಈಗ ವಿ ಸೋಮಣ್ಣ ಇರ್ಬೋದು, ಮಂಜುನಾಥ್ ಅವರು ಇದ್ದವರು, ಎಲ್ಲರೂ ನೆನೆಸ್ಕೋಬೋದಾಯಿತು, ನೆನೆಸ್ಕೊಳ್ಳಿಲ್ಲ. ಅದು ಭಾಳ ಬೇಜಾರಾಗುತ್ತೆ. ಇಲ್ಲಿಂದ ಒಂದು 16 ಊರುಗಳಿಗೆ ಒಂದು 14-15 ಸಾವಿರ ಜನ ಓಡಾಡ್ತಾರೆ. ಡೈಲಿ ಒಂದು 2,000 ವೆಹಿಕಲ್ ಓಡಾಡ್ತದೆ. ಈ 2013-14ರಲ್ಲಿ ಬೈ ಎಲೆಕ್ಷನಲ್ಲಿ DK ಸುರೇಶ್ ಅವರು ಗೆದ್ದಿದ್ದಾಗ ಈ ತೊಂದರೆನ ಹೇಳ್ದ, ನಾನು ಶಾರ್ಟ್ ಆಗಿದ್ದೆ, ಈ ತೊಂದರೆನ ಹೇಳ್ದ. ಮತ್ತು ಅವ್ರಿಗೂ ಮನವರಿಕೆ ಆಯಿತು. ಯಾಕೆಂದರೆ ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ಮತ್ತು ಮನವರಿಕೆ ಆಯಿತು ಅವ್ರಿಗೆ. ತಕ್ಷಣ ಅವರು ಇದನ್ನು ಮುದ್ದೂರಿಗೆ, ಆಗ ಪ್ರಭಾರ ಅಧ್ಯಕ್ಷರಾಗಿರ್ತಾರೆ, ಮುದ್ದು ಕೃಷ್ಣ ಅವ್ರು ಕರೆದು ಕೇಳ್ತಾರೆ, ಇದೇನು ಪ್ರಾಬ್ಲಮ್, ಏನು ಬೇಕೇನಪ್ಪ ಇದು, ಇಲ್ಲ ಬೇಕೇ ಬೇಕು, ಅದಕ್ಕೆ ಹೇಳಿದ್ದು ಅಂದಾಗ ತಕ್ಷಣ ಫೈಲ್ನ ಮೂವ್ ಮಾಡಿ ಇನ್ನೊಂದು 3 ತಿಂಗಳೇನೋ ಅವ್ರದ್ದು ಅವಧಿ ಇರ್ತದೆ, ಶಾಂಕ್ಷನ್ ಮಾಡಿಕೊಡ್ತಾರೆ. ಅದಕ್ಕೆ ಕೆಲವೊಂದು ಕಾರಣಾಂತರದಿಂದ ಲೇಟ್ ಆಗ್ತದೆ, ನಿಧಾನ ಆಯ್ತದೆ. ಅಕ್ವಿಜಿಷನ್ ಸೇತುವೆ ಆಗ್ಬಿಡುತ್ತೆ ಅಕ್ವಿಜಿಷನ್ ಅದರಿಂದ. ಆದರೆ ನಮ್ಮ ಇಷ್ಟೇ ಜನಕ್ಕೆ ಒಂದು 15 ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಕೊಡ್ತಾರೆ. ಅವತ್ತಿಗೆ ಅಂದರೆ ಒಂದು ದೊಡ್ಡ ಇದಿತ್ತದು, ಅದನ್ನು ನೆನೆಸ್ಕೊಳ್ಬೇಕಾಯ್ತು. ಸೌಜನ್ಯಕ್ಕಾದರೂ ಒಂದು ಹೆಸರು ಹೇಳ್ಬೋದಿತ್ತು ಅವ್ರದ್ದು. ನೆನೆಸ್ಕೊಳ್ಳೋದಿಲ್ಲ, ಸೌಜನ್ಯಕ್ಕೆ ಹೇಳೋದು. ಹಿಂದೆ ಏನು ಮೊದಲೇ ಹೇಳ್ತಿರೋ 10 ದೇಣಿನ ಮರ್ತೋದ್ರೆ ನಂದಂಗೆ ಆಗಿತ್ತು ಕತೆ ಇದು. ಈಗ ಅವತ್ತಿಗೆ 15 ಕೋಟಿನ ದೊಡ್ಡ ಪ್ರಾಜೆಕ್ಟ್ 13-14ರಲ್ಲಿ ಮಾಡಿಕೊಟ್ಟಿದ್ದಾರೆ ನಮ್ಮ ಜನಕ್ಕೆ. ಅದೇನೇ ಇರ್ಬೋದು, ರಾಜಕೀಯ ಮೇಲೆ ಕೆಲಸ ಮಾಡೋದನ್ನು ನೆನೆಸ್ಕೋಬೇಕು ನಾವು ಮನುಷ್ಯರು. ಪತ್ರಿಕಾಗೋಷ್ಠಿಯಲ್ಲಿ LIC ಕೃಷ್ಣಪ್ಪ, ಮುಖಂಡ ಧ್ರುವಕುಮಾರ್, ವಿಳ್ಯದೆಲೆ ವ್ಯಾಪಾರಿ ಚಂದು, ಧನು, ವಾಸು, ರಾಜೇಶ್, ಹೊನ್ನರವೀಂದ್ರ, ವಿಜಿ, ಅಂಗಡಿ ಕಾಂತರಾಜು ಸೇರಿದಂತೆ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು.